ಮಹಾರಾಷ್ಟ್ರದ ಪುಣೆಯಲ್ಲಿ ಮಹಾ ಸೇತುವೆ ದುರಂತ ಸಂಭವಿಸಿಬಿಟ್ಟಿದೆ. ಪುಣೆಯ ಇಂದ್ರಯಾಣಿ ನದಿಯ ಸೇತುವೆ ಕುಸಿದಂತಹ ಪರಿಣಾಮ ಇಬ್ಬರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇಬ್ಬರು ಮೃತಪಟ್ಟಿರುವ ಬಗ್ಗೆ ಡಿಸಿಪಿ ಅಧಿಕೃತ ಮಾಹಿತಿಯನ್ನ ನೀಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇಂದ್ರಯಾಣಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಹಳೆಯ ಸೇತುವೆ ಏಕಾಏಕಿ ಕುಸಿದು ಹೋಗಿದೆ. 5 ಗಾಯಗೊಂಡಿದ್ದಾರೆ. 25ಕ್ಕೂ ಹೆಚ್ಚು ಜನ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯವನ್ನ ರಭಸವಾಗಿ ಉಕ್ಕುಕ್ಕಿ ಹರಿತಾ ಇರುವಂತಹ ಇಂದ್ರಯಾಣಿ ನದಿಯಲ್ಲಿ ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ ಎನ್ಡಿಆರ್ಎಫ್ ಟೀಮ್ ಇದೆ. 20ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳಿದ್ದಾವೆ. ಇವತ್ತು ಮಧ್ಯಾಹ್ನ 3:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು, ದುರ್ಘಟನೆ. ಸೇತುವೆ ಮೇಲೆ 100ರಿಂದ 120ಕ್ಕೂ ಹೆಚ್ಚು ಜನ ಇದ್ದಿದ್ರಿಂದ ಓವರ್ಲೋಡ್ ಆಗಿ ಪುರಾತನ ಸೇತುವೆ ಏಕಾಏಕಿ ಕುಸಿದು ಈ ದುರ್ಘಟನೆ ಸಂಭವಿಸಿಬಿಟ್ಟಿದೆ. ಹಳೆಯ ಸೇತುವೆಯಲ್ಲಿ ವಾಹನ ಸಂಚಾರಕ್ಕೂ ಅವಕಾಶ ಇರಲಿಲ್ಲ. ಆದರೂ ಕೆಲವರು ವಾಹನಗಳನ್ನ, ಬೈಕ್ಗಳನ್ನ ಸೇತುವೆ ಮೇಲೆ ತಗೊಂಡು ಹೋಗಿದ್ರು. ಸತತ ಮಳೆ ಜೊತೆಗೆ ಭಾರ ಹೆಚ್ಚಾಗಿದ್ರಿಂದ ಏಕಾಏಕಿ ಸೇತುವೆ ಕುಸಿದಿರುವಂತಹ ಶಂಕೆ ವ್ಯಕ್ತವಾಗಿದೆ. ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಆ ಸೇತುವೆ ಕುಸಿದಂತಹ ಕ್ಷಣದಲ್ಲೇ ರೆಕಾರ್ಡ್ ಆಗಿರುವಂತಹ ದೃಶ್ಯ. ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಆ ಸೇತುವೆಯ ಮೇಲ್ಭಾಗದಲ್ಲಿದ್ದವರು ಕೊಚ್ಕೊಂಡು ಹೋಗ್ತಿದ್ದಾರೆ. ಅಕ್ಕಪಕ್ಕ ಇರುವವರು ಯಾವ ರೀತಿ ಅವರಿಗೆ ಸಹಾಯವನ್ನ ಮಾಡಬೇಕು, ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದು ಗೊತ್ತಾಗದೆ ಆಘಾತದಲ್ಲಿ ಕಿರುಚಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.